ಇದು ನಾನು ಪಡ್ಕೊಂಡು ಬಂದಿರುವಂತ ಹಕ್ಕು. ನನಗೊಂದು ಸಂತೋಷ ಏನಪ್ಪಾ ನಮ್ಮ ದೇಶದಲ್ಲಿ ಈಗಿನ ಸ್ಥಿತಿಯಲ್ಲಿ, ಅಫ್ಕೋರ್ಸ್ ಈ IVF ಅಂತ ಹೇಳ್ತೀವಿ, ಇನ್ವರ್ಟಿವ್ ಫರ್ಟಿಲಿಟಿ, ಈಗ ಸದ್ಯಕ್ಕೆ ಇರುವಂತದ್ದು ನಮಗೆ ಹತ್ತಿರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತದ್ದು. ಯಾಕಂದ್ರೆ ನಾನು ಟ್ರೀಟ್ಮೆಂಟ್ ತಗೊಂಡಿರೋದು ನಾನು ಇಲ್ಲೇ ಬೆಂಗಳೂರು ನಗರದಲ್ಲೇ ತಗೊಂಡಿರೋದು. ನನಗೆ ಸುಮಾರು ಜನ ಸ್ನೇಹಿತರು ನನಗೆ ಮುಂಚೆ ಸಲಹೆ ನೀಡಿದ್ರು, ಇಲ್ಲ ಯು ಕ್ಯಾನ್ ಗೋ ಟು ಡೆಲ್ಲಿ, ಯು ಕ್ಯಾನ್ ಗೋ ಟು ಬಾಂಬೆ, ಯು ಡೋಂಟ್ ಹ್ಯಾವ್ ಟು ಸೇ ಇಟ್ ಅಂತ. ಆದ್ರೆ ನಾನು ಇದೇ ಸಮಾಜದಲ್ಲಿ, ನಾನು ಇದೇ ನೆಲದಲ್ಲಿ ಬದುಕಬೇಕು, ನನ್ನ ಜೀವನವನ್ನು ಇಲ್ಲೇ ನಡೆಸಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡೇ ಇಲ್ಲಿ ಬಂದಿರೋದ್ರಿಂದ ನನ್ನ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ಖಂಡಿತವಾಗ್ಲೂ ನಾನು ಒಂದು ಮಾಹಿತಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವ್ರಿಗೆ ಸರಿ ಅನಿಸ್ಬೋದು, ತಪ್ಪು ಅನಿಸ್ಬೋದು, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಆದ್ರೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದೆಮ್. ಅವರಿಗೆ ಎಷ್ಟು ಮಟ್ಟಿಗೆ ಅನಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ. ಅಫ್ಕೋರ್ಸ್ ದೇ ಹ್ಯಾವ್ ವೆಲ್ಕಮ್ ಮೀ. ನನಗೆ ಯಾವಾಗ್ಲೂ ನನ್ನನ್ನ ಅತಿ ಮೆಚ್ಚುಗೆಯಿಂದ ನನ್ನನ್ನು ಒಪ್ಕೊಂಡಿದ್ದಾರೆ, ಒಬ್ಬ ಕಲಾವಿದೆಯಾಗಿ ಒಪ್ಕೊಂಡಿದ್ದಾರೆ. ಎಲ್ಲೇ ಹೋದ್ರೂ ಸಹ ನನ್ಗೆ ಅಷ್ಟು ಪ್ರೀತಿ ಮತ್ತೆ ಬಾಂಧವ್ಯದಿಂದನೇ ಎಲ್ಲರೂ ಮಾತಾಡಿಸ್ತಾರೆ. ನನಗೂ ಆ ಬಾಂಧವ್ಯನ ಉಳಿಸ್ಕೊಳ್ಬೇಕು, ಸಂಬಂಧನ ಉಳಿಸ್ಕೊಳ್ಬೇಕು, ನಾನು ಇವ್ರ ಮಧ್ಯನೇ ಇರಬೇಕು ಅನ್ನುವಂತ ನನ್ನ ಸತತ ಪ್ರಯತ್ನ ಇದೆ. ಹಾಗಾಗಿ ಐ ಕುಡ್ ಹ್ಯಾವ್ ಲೈಡ್, ಅಥವಾ ಅದೇ ಮುಚ್ಚುಮರೆ ಮಾಡಬಹುದಿತ್ತು. ಆಮೇಲೆ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ವಿ ಕ್ಯಾನ್ ಸೇ ಏನು ಮಕ್ಕಳಿಲ್ಲ ಅಂತ ಹೇಳ್ಬಹುದು. ಆಮೇಲೆ ಇಲ್ಲೆಲ್ಲ ಸುಳ್ಳು ವದಂತಿ ಅಂತ ಹೇಳ್ಬಹುದು. ಆಮೇಲೆ ಅವ್ರನ್ನೆಲ್ಲೋ ಹಾಸ್ಟೆಲ್. ನನಗೆ ಆ ಜೀವನ ಮಾಡ್ಲಿಕ್ಕೆ ಏನು ಇಷ್ಟ ಇಲ್ಲ. ಆಮೇಲೆ ನಾನು ಆ ಹೆದರ್ಕೊಂಡು ಬದುಕುವಂತ ಪರಿಸ್ಥಿತಿನೂ ನನಗಿಲ್ಲ. ಮತ್ತೆ ಸಮಾಜ ಶುರುವಾಗದೆ ಮನೆಯಿಂದ ಶುರುವಾಗತ್ತೆ. ನನ್ನ ಮನೆಯಿಂದ ನನ್ನ ತಂದೆನೇ ನನಗೆ ಒಪ್ಪಿಗೆ ಕೊಟ್ಟಿರುವಾಗ ನನ್ನ ಸಮಾಜ ಇಲ್ಲಿಂದನೇ ಶುರುವಾಗಿದೆ. ಹಾಗಾಗಿ ಆತ್ಮವಿಶ್ವಾಸ ಖಂಡಿತವಾಗ್ಲೂ ಇದೆ. ಮತ್ತು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ, ಹೆಣ್ಣಿಗೆ ಅವಳು ಮದುವೆಯಾಗಿ ದಟ್ ಇಸ್ ಅ ಡಿಫ್ರೆಂಟ್, ಒಂದು ಅವಳು ಮಾಂಗಲ್ಯ ಧರಿಸ್ತಾಳೋ ಅಥವಾ ಕುಂಕುಮ ಇಟ್ಕೊಳ್ತಾಳೋ, ಅವಳು ಏನೋ ಒಂದು ಸಿಂಬಾಲಿಕ್ ಆಗಿ ಏನಾದ್ರು ಮೇಂಟೈನ್ ಮಾಡ್ತಿದ್ದಾಳೋ, ಅಥವಾ ಶಿ ವಾಂಟ್ಸ್ ಟು ಶೋ ಶಿ ಹ್ಯಾಸ್ ಅ ಹಸ್ಬೆಂಡ್, ಅದು ಯಾವ್ಯಾವ ಕಾರಣಕ್ಕಾಗಿರಬಹುದು ಅದು. ಬಟ್ ಇಟ್ ಡಸಂಟ್ ಜಸ್ಟಿಫೈ ಹರ್ ಬೀಂಗ್ ಅ ವುಮನ್. ಇದು ಯಾವ್ದು ಎಷ್ಟೇ ಸರ್ಟಿಫಿಕೇಟ್ ಕೊಟ್ರು, ಎಷ್ಟೇ ಮದುವೆ ಆಗ್ಲಿ, ಏನೇ ಆದ್ರೂ ಅವಳು ಹೆಣ್ಣಾಗೆ ಇರ್ತಾಳೆ ವಿನಃ ಅವ್ರು ಬಂದು ನನ್ನನ್ನು ಹೆಣ್ಣು ಮಾಡೋದಲ್ಲ. ಯಾವುದೋ ಒಂದು ಗಂಡಸಿನ ಸಾಂಗತ್ಯದಿಂದ ನಾನು ಹೆಣ್ಣಾಗ್ಲಿಲ್ಲ. ನಾನು ಯಾವ ಹುಟ್ಟಿರೋ ಜನ್ಮದಿಂದನೇ ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ. ಹಾಗಾಗಿ ಇಟ್ ಈಸ್ ಮೈ ರೈಟ್. ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ಹಕ್ಕು ಅಥವಾ ಸ್ವಾತಂತ್ರ್ಯ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ.